ಮತ್ತೊಮ್ಮೆ ಸರಳ ವಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ವಾಸ್ತು ಮತ್ತು ವ್ಯಾಪಾರ ಸ್ಥಳಗಳ ನಡುವಿನ ಸಂಬಂಧದ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನೊಂದು ಪ್ರಮುಖವಾದ ವಿಚಾರ ಏನಂದರೆ ಗುರೂಜಿ, ಈಗ ಕೊಲ್ಯಾಪ್ಸಿಬಲ್ ಡೋರ್ ಅಥವಾ ಶಟರ್ ಡೋರ್ ಸಾಕಷ್ಟು ಅಂಗಡಿಗಳಲ್ಲಿ ನಾವು ನೋಡಿರ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಮುಖ್ಯ ದ್ವಾರ ಅಂತ ನೀವು ಇದನ್ನು ಪರಿಗಣನೆ ಮಾಡ್ತೀರಾ? ನೋಡಿರಿ, ಇವತ್ತು ಒಂದೊಂದು ಗೋಡೌನ್ ಇರುತ್ತೆ, ಹೌದಾ? ಇವತ್ತು ಅಂಗಡಿಗಳಲ್ಲಿ ತಾವು ಹೇಳಿದ್ರಿ ಕೊಲ್ಯಾಪ್ಸಬಲ್ ಡೋರ್ ಅಂದರೆ ಇವು ಕಾಮನ್ ಆಗಿರುವಂಥದ್ದು, ಅಂದರೆ ಮೋಸ್ಟ್ ಸೇಫ್ಟಿ ಸಂಬಂಧ ಶಟರ್ಸ್ ಅಂತ ಇರುತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಓಪನ್ ಮಾಡಿದ ಕೂಡ ಡೈರೆಕ್ಟಾಗಿ ಅಂಗಡಿಗೆ ಎಂಟ್ರಿ ಇರುತ್ತೆ. ಅದಕ್ಕಿಂತ ಅದು ಏನು ತೊಂದರೆ ಇಲ್ಲ. ಒಂದು ವೇಳೆ ಅದ್ರ ಜೊತೆ ಒಳಗಡೆ ಹೋದಾಗ ಒಂದು ಮತ್ತೆ ಗ್ಲಾಸಿಂದೊಂದು ಏನಪ್ಪ ಒಂದು ಮಾಡಿಕೊಂಡು ವುಡನ್ ಫ್ರೇಮ್ ಇದ್ದದ್ದು ಡೋರ್ ಇತ್ತಂತಂದರೆ ಇದಕ್ಕಿಂತ ಒಳ್ಳೆ ರಿಸಲ್ಟಿಗೆ ಅನುಕೂಲವಾಗುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಅಂದರೆ ಇದು ಒಂದು ಇದ್ದರೆ ಒಟ್ಟೆ ರಿಸಲ್ಟ್ ಕೊಡೋದಿಲ್ಲ ಅಂತಂತಿಲ್ಲ, ಇದಕ್ಕೂ ಸತ್ಯಕ್ಕೆ ರಿಸಲ್ಟ್ ಕೊಡುತ್ತೆ. ಇದಕ್ಕಿಂತ ಹೆಚ್ಚಿನ ಪ್ರಮಾಣ ನಾವು ಇದಕ್ಕೆ ಹೋಗ್ಬೇಕಪ್ಪ ಅಂತಂದರೆ ಒಂದು ಒಳಗಿನ ಒಂದು ಪಾರ್ಟಿಷನ್ ಮಾಡಿಕೊಂಡು ಒಂದು ಏನು ನಾವು ಶೆಟರ್ಸ್ ತೆಗಿತೀವಿ, ತೆಗೆದುಕೊಳ್ಳೋ ಒಂದು ಪಾರ್ಟಿಷನ್ ಇದ್ದು ಡೋರ್ ಇತ್ತಂತಂದರೆ ಮತ್ತು ಅವ್ರ ಫೇವರೇಬಲ್ದಾಗ ಇತ್ತಂತಂದರೆ ಅದು ರಿಸಲ್ಟಿಗೆ ಭಾಳ ಅನುಕೂಲವಾಗುತ್ತೆ. ಇದು ಒಂದೇದು. ಇನ್ನು ನನ್ನ ಒಂದು ವಾಸ್ತುವಿನ ಪ್ರಕಾರ ಈ ಕೊಲ್ಯಾಪ್ಸಬಲ್ ಡೋರ್ ಅನ್ನೋದು ಇದೆಯಲ್ಲ, ಅದನ್ನು ಅವಾಯ್ಡ್ ಮಾಡಬೇಕು. ಅದು ಏನೂ ಅರ್ಥ ಇಲ್ಲ ಆದಂಥದ್ದು. ಎದಕ್ಕಂದರೆ ಆ ಎನರ್ಜಿನ ಕಟ್ ಮಾಡ್ತಾ ಇರುತ್ತೆ. ಇನ್ನೇನು ಒಂದು ಸಲ ಮುಂಜಾನೆ ಬಂದು ತೆಗೆದಿಟ್ಬಿಟ್ರು ಮತ್ತೊಮ್ಮೆ ರಾತ್ರಿ ತೆಗೆದ್ರೆ ಅದೇನು ಅಂಥ ತೊಂದರೆ ಆಗಲ್ಲ. ಇನ್ನೇನಪ್ಪ ಒಮ್ಮೆ ಹಗಲೆಲ್ಲ ಮುಚ್ಚೋದು ಏನು ಮಾಡಿದ್ರೆ ಅಂತಂದರೆ ಒಂದು ಎನರ್ಜಿ ಫ್ಲೋ ಅನ್ನೋದು ಏನು ಅಂಗಡಿಯಲ್ಲಿ ಬರುತ್ತೆ ಅದನ್ನು ಅದಕ್ಕೆ ಸೀದಾ ಹೋಗುವಂಥ ಫ್ಲೋ ಮಾಡೋದನ್ನು ಕಟ್ ಮಾಡ್ಕೋತ ಹೋಗುತ್ತೆ. ಅಂದರೆ ಅಂಥ ಅಂಗಡಿಗಳಲ್ಲಿ ಹಾಕೋದು ತೆಗೆಯೋದು ಸಾಮಾನ್ಯವಾಗಿರುತ್ತೆ. ಶಟರ್ಗೆ ಹೋಲಿಸ್ಕೊಂಡ್ರೆ ಇದು ಕೊಲ್ಯಾಪ್ಸಿಬಲ್ ಡೋರ್ ತುಂಬಾನೇ ಡೇಂಜರಸ್ ಅಂತ. ಡೇಂಜರಸ್ ಅಂದರೆ ಎನರ್ಜಿ ಕಟ್ ಮಾಡುವಂಥ ಉಪಯೋಗ ಅಂದರೆ ಕಂಟಿನ್ಯೂ ಉಪಯೋಗ ಮಾಡ್ತಾ ಇದ್ರೆ ಮತ್ತು ತೆಗೆದು ಒಳಗೆ ಬರೋದು ಆ ರೀತಿ ಇತ್ತಂದರೆ. ಅದೇ ಒಂದು ವೇಳೆ ಇಲ್ಲಪ್ಪ ಮಾರ್ನಿಂಗ್ ನಾವು ತೆಗೆದಿಟ್ಬಿಡ್ತೀವಿ ಆಮೇಲೆ ಒಮ್ಮೆ ರಾತ್ರಿನ ಬಂದ್ ಮಾಡ್ತೀವಿ ಅಂತಂದರೆ ಅಂಥ ಸಂದರ್ಭದಲ್ಲಿ ಅದು ನಡೆಸ್ಲಿಕ್ಕೆ ಏನು ತೊಂದರೆ ಇಲ್ಲ. ಈವನ್ ಸೆಟರ್ಸ್ ಆದರೂ ಸಹಿತ ಅದು ಒಂದು ಏನು ಕಿರಿಕಿರಿ ಸಪ್ಪಳಾಗತ್ತೆ, ಅದು ಸಹಿತ ನನ್ನ ವಾಸ್ತುವಿನಲ್ಲಿ ಆ ಎನರ್ಜಿಗೆ ಇಂಪ್ಯಾಕ್ಟ್ ಕೊಡುವಂಥದ್ದು. ಈಗ ಒಂದು ಯಾವಾಗ ಒಂದು ಶಟರ್ಸ್ ಇಳಿಸಿ ನೋಡುವತ್ನಾಗ ನೋಡ್ರಿ, ಅದು ಒಂದು ಆವಾಜ್ ಬರುತ್ತೆ, ಒಂದು ಸೌಂಡ್ ಬರುತ್ತೆ, ಕಿರಿಕಿರಿ ಸೌಂಡ್ ಬರುತ್ತೆ. ಅದರದ್ದು ಏನೋ ಕೇಳಲಿಕ್ಕೆ ಮನಸ್ಸು ಬರಲ್ಲ. ಅಂದರೆ ದ ಡೇ ಒನ್ ಸ್ಟಾರ್ಟ್ಸ್ ವಿತ್ ದ್ಯಾಟ್ ಅಂತಾರಲ್ಲ, ಅದ ಒಂದು ಕಿರಿಕಿರಿ ಒಳಗೆ ಎಂಟ್ರಿ ಹೊಡೆಯೋದಂತಂದಂತೆ. ಇವನ್ ಇನ್ನು ಎಷ್ಟೋ ಸಲ ಈಗಿನ ಹೊಸ ಮಷಿನ್ದೊಳಗೆ ಬಂದಿದ್ದಾವೆ, ಬರೀ ತಿರುಗಿಸೋತು ಹೋಗ್ಬಿಟ್ರೆ ಅದು ಸಪ್ಲಾರ್ದಂಗೆ ಇರ್ತದೆ. ಅಂಥವಿದ್ರೆ ಅಡ್ಡಿ ಇಲ್ಲ. ಎಷ್ಟೋ ಸಲ ನಾವು ಅದಕ್ಕೆ ಏನು ನೆಗ್ಲೆಕ್ಟ್ ಮಾಡ್ತೀವಿ, ಅದೊಂದು ಅಷ್ಟು ಸಪ್ಲ ಮಾಡ್ತಿದ್ರು ಅದಕ್ಕೆ ಗ್ರೀಸಿಂಗ್ ಮಾಡೋಂಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅದು ಉಪಯೋಗ ಇರಲಾರ್ದಂಥದ್ದು. ಯಾಕಂದರೆ ಇವೆಲ್ಲ ಈ ವಾಸ್ತುವಿನಲ್ಲಿ ಬಹಳ ಪ್ರಾಮುಖ್ಯತೆ ಐತೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಸರಳ ವಾಸ್ತುವಿನಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಸುಮ್ಮನೆ ಒಂದು ದಿಕ್ಕಿಗಿತ್ತು, ಆ ರೀತಿ ಈಶಾನ್ಯಕ್ಕೆ ಇದಿತ್ತು, ನೀರಿಂದ ಇದಿತ್ತು ಅಂತ ತಿಳ್ಕೊಂಡು ಅಷ್ಟಿದ್ವು ಅಂದರೆ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡ್ಬಿಟ್ರೆ ಪೂರ್ವಕ್ಕೆ ಮುಖ ಮಾಡಿಕೊಟ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ತಿಳ್ಕೊಂಡು ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ನಿಜವಾಗಿ ನೋಡಲಿಕ್ಕೆ ಹೋದರೆ ಇವೆಲ್ಲ ಸಂದರ್ಭಗಳು ಅಂದರೆ ಈ ರೀತಿ ಒಂದು ಸೌಂಡ್ ಬರುವಂಥದ್ದು ಅಥವಾ ಕೊಲ್ಯಾಪ್ಸಲ್ಲಿದ್ದಂಥದ್ದು ಅಥವಾ ಸ್ಲೈಡಿಂಗ್ ಇದ್ದಂಥದ್ದು ಇವುಗಳನ್ನು ನಾವು ಎಷ್ಟು ಕಡಿಮೆ ಇಡ್ತೀವಿ ಅದರಿಂದ ನಮ್ಗೆ ಒಳ್ಳೆಯದಿರುತ್ತೆ. ವೈಜ್ಞಾನಿಕ ಹಿನ್ನೆಲೆ ಅಂದರೆ ಆ ಎನರ್ಜಿ ಬರೋದನ್ನು ಅದು ಕಟ್ ಮಾಡ್ಕೋತ ಇರುತ್ತೆ, ಆ ಒಂದು ಎನರ್ಜಿ ಫ್ಲೋನ ಕಟ್ ಮಾಡುವಂಥದ್ದು. ಅದಕ್ಕೆ ಇದು ಸ್ವಲ್ಪ ಅವಾಯ್ಡ್ ಆತಂತಂದರೆ ಅದೇನು ಯಾವುದೇ ರೀತಿಯಿಂದ ನಾವು ವಿಚಾರ ಮಾಡಬೇಕಾಗಿಲ್ಲ. ಅದನ್ನು ಅಲ್ಲೇ ನಾವು ಸತ್ಯಕ್ಕೆ ಅದು ಸ್ವಲ್ಪ ಅಂದರೆ ಏನು ಇವನ್ ಶಟರ್ಸ್ ಇದ್ದರೂ ಕೊಲ್ಯಾಪ್ಸಲ್ಲಿದ್ದರೂ ಅವರು ಫೇವರೇಬಲ್ದಾಗಿರಬೇಕು. ಅದು ಇತ್ತಂದರೆ ಅವರಿಗೆ ಒಳ್ಳೆ ರಿಸಲ್ಟ್ ಇದಿತ್ತು ಅಂತ ತಿಳ್ಕೊಂಡು ನಾನು ಹೇಳ್ತೀನಿ. ಓಕೆ ಗುರೂಜಿ, ಕಾಲರ್ ಇದ್ದಾರೆ, ಮಾತಾಡೋಣ. ಬಿಜಾಪುರದಿಂದ ಭರತ್ ಕರೆ ಮಾಡಿದ್ದಾರೆ. ಹೇಳಿ ಭರತ್, ನಿಮ್ಮ ಹುಟ್ಟಿ ದಿನಾಂಕ ಏನು? ಮೇಡಮ್ ನಮ್ಮ ಹೆಸರು ದರ್ಯಪ್ಪ ಅಂತ. ಹೇಳಿ, ನಿಮ್ಮ ಹುಟ್ಟಿ ದಿನಾಂಕ ತಿಳಿಸಿ. 1/6/1987. 1/6/87. ಓಕೆ, ಗುರೂಜಿ ಜೊತೆ ಮಾತಾಡಿ. ಹಾಂ, ಏನು ಕೇಳಬೇಕಾಗಿತ್ತು ಹೇಳ್ರಿ ದರ್ಯಪ್ಪ ಅವರೇ? ಸರ್ ನಮಸ್ತೆ ಗುರೂಜಿ. ನಮಸ್ಕಾರ. ನನ್ನ ಹೆಸರು ದರ್ಯಪ್ಪ ಅಂತ. ಹ್ಞೂ ರೀ, ತಮ್ಮದು ವಿದ್ಯಾಭ್ಯಾಸ ಮುಗಿಸ್ಬೇಕಾಗಿತ್ತು? ನಮ್ದು ಬಿಜಾಪುರದಲ್ಲಿ ಇಂಡಿ ತಾಲೂಕಿನ ಕಪ್ಪನಿಬುರಿ ಗ್ರಾಮ ಅಂತ. ಆಯ್ತು ರೀ, ನೀವು ಏನು ಕೇಳಬೇಕಾಗಿತ್ತು ಹೇಳ್ರಿ? BA B.Ed ಮುಗಿದಿದೆ ಸರ್ ನಮ್ಮದು. ಓಕೆ, ಈಗ ನೌಕರಿ ಮಾಡ್ತಾ ಇದ್ದೀರಾ? ಇನ್ನ ಇಲ್ಲ ಸರ್, MA ಒಂದು ಮಾಡಿದ್ದೀನಿ ಸರ್, ಕರೆಸ್ಪಾಂಡೆಂಟ್ ಸರ್. ಮಾಡಿದ್ದೀರಾ? ಸರ್. ಹಾಂ, ಇಲ್ಲಿ ನೋಡ್ರಿ, ತಮಗೆ ಪೂರ್ವ ಅಂದ್ರೆ ಇದು ಆಗ್ನೇಯ ದಿಕ್ಕಿಗೆ ಕುತ್ಕೊಂಡು ಸ್ಟಡಿ ಮಾಡಿದ್ರೆ, ಆಗ್ನೇಯ ಅಭಿಮುಖವಾಗಿ ಇದು ಮಾಡಿದ್ರೆ ನಿಮಗೆ MA ಸಹಿತ ಈಸಿಯಾಗಿ ಹೋಗುತ್ತೆ. ಆಗ್ನೇಯ ಅನ್ನೋದು ಆಗ್ನೇಯ ದಿಕ್ಕು ಅಂದ್ರೆ ನಿಮ್ಮ ಸ್ಟಡಿಯ ದಿಕ್ಕದು. ಆಮೇಲೆ ಮಲ್ಕೊಳ್ಳುವಾಗ ಆಗ್ನೇಯಕ್ಕೆ ತಲೆ ಮಾಡಲಿ ಅಥವಾ ಪೂರ್ವಕ್ಕೆ ತಲೆ ಮಾಡಿ ಮಲ್ಕೊಂಡ್ರೆ ಅಲ್ಲಿಯೂ ಸಹಿತ ನಿಮಗೆ ಈ MA ರಿಸಲ್ಟ್ಸಲ್ಲಿ ಅನುಕೂಲವಾಗುತ್ತೆ. ಇದು ಆಗ್ನೇಯ ಅನ್ನೋದು ನಿಮ್ಮ ಸ್ಟಡಿ ದಿಕ್ಕು. ಇನ್ನು ಉತ್ತರ ಅನ್ನೋದು ಅತಿ ಶ್ರೇಷ್ಠದೊಳಗೆ ಶ್ರೇಷ್ಠ ದಿಕ್ಕು ನಿಮಗೆ. ಇನ್ನು ಮುಂದೆ ನೀವು ಒಂದು ವೇಳೆ ನೌಕರಿ ಹಿಡ್ಕೊಂಡು ಜಾಬ್ ಮಾಡೋಕ್ಕೆ ಹೋದ್ರಿ ಅಂತಂದರೆ ಉತ್ತರಕ್ಕೆ ಎಲ್ಲೇ ಒಂದು ಕೆಲಸ ಮಾಡುವಾಗ ಉತ್ತರಕ್ಕೆ ಅಭಿಮುಖವಾಗಿ ಕುಂತು ಕೆಲಸ ಮಾಡಿದರೆ ಅಲ್ಲಿಯೂ ಸಹಿತ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇವನ್ ಇಂಟರ್ವ್ಯೂಗೆ ಹೋದಾಗೂ ಸಹಿತ ಆ ಕಂಪಾಸನ್ನು ತೆಗೆದುಕೊಂಡು ಹೋಗಿ ಉತ್ತರ ಅಥವಾ ಪೂರ್ವದ ದಿಕ್ಕುಗಳು ಯಾವ ಸಿಗುತ್ತೆ, ಉತ್ತರ ಸಿಕ್ಕಂಕರೆ ಆವಾಗಿನ ಒಂದು ನಿಮ್ಮದೊಂದು ಸಿಲೆಕ್ಷನ್ದೊಳಗೆ ಒಂದು ಪವರ್ ಬೇರೆ ಇರುತ್ತೆ. ಆ ಒಂದು ಉತ್ತರ ದಿಕ್ಕಿಗೆ ನೀವು ಅಭಿಮುಖವಾಗಿ ಕೂತ್ಕೊಳ್ಳೋಕೆ ಸಿಕ್ತು ಅಂತಂದರೆ ಅದು ಸಿಗಲಿಲ್ಲ ಅಂದರೆ ದಕ್ಷಿಣವೂ ಒಳ್ಳೆಯದು, ಪೂರ್ವನೂ ಒಳ್ಳೆಯದು. ಇದನ್ನು ಸ್ವಲ್ಪ ಫಾಲೋ ಮಾಡಿಬಿಟ್ರೆ ಈಗ ನೀವೇನು ಇಷ್ಟೊಂದು ಎಜುಕೇಷನ್ ಮಾಡಿದ್ದೀರಿ ಅದು ಒಂದು ಪ್ರತಿಫಲ ನಿಮಗೆ ಮುಂದೆ ಇರುತ್ತಂತ ತಿಳ್ಕೊಂಡು ನಾನು ಇಲ್ಲಿ ಹೇಳ್ಬೋದು.
ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮ ಗಮನಕ್ಕೆ, ನೀವು ನಿಮ್ಮ ಮನೆಗೆ ಸರಳ ವಾಸ್ತುವಿನ ಸೇವೆಯನ್ನು ಅಳವಡಿಸ್ಕೋಬೇಕಾದ್ರೆ 9448267555 ಅಥವಾ 9448267556 ಈ ನಂಬರ್ಗೆ ಕರೆ ಮಾಡಬಹುದು. ಉಚಿತವಾದ ಸೇವೆಯನ್ನು ಪಡಿಬೇಕಾದ್ರೆ www.saralavastu.com ಅಲ್ಲಿ ಲಾಗಿನ್ ಆಗಿ ನಿಮ್ಮ ಹುಟ್ಟಿ ದಿನಾಂಕ ಹೆಸರನ್ನ ತಿಳಿಸಿದ್ರೆ ನಿಮ್ಮ ಒಳ್ಳೆ ದಿಕ್ಕು ಕೆಟ್ಟ ದಿಕ್ಕಿನ ಬಗ್ಗೆ ಉಚಿತವಾದ ಮಾಹಿತಿಯನ್ನು ಪಡಿಬಹುದು ಅಂತ ಹೇಳ್ತಾ ಈಗ ಒಂದು ವಿರಾಮವನ್ನು ತಗೋತಾ ಇದ್ದೀವಿ. ವಿರಾಮದ ನಂತರ ಸರಳ ವಾಸ್ತು ಕಾರ್ಯಕ್ರಮ ಮುಂದುವರಿಯುತ್ತೆ.